ಓಕೆ, ನನ್ನ ಕಲೀಗ್ ಶ್ರೀಲಕ್ಷ್ಮಿ BGS ಆಸ್ಪತ್ರೆ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತು ವಿಜಯ್ ಬೆಳಗಾವಿಯಿಂದ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಶ್ರೀಲಕ್ಷ್ಮಿ ಆ್ಯಂಡ್ ವಿಜಯ್, ವೆರಿ ಗುಡ್ ಮಾರ್ನಿಂಗ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಮಾತಾಡ್ತೀನಿ. ಈ ಕ್ಷಣಕ್ಕೆ ಒನ್ಸ್ ಅಗೇನ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಬೇಲ್ ಸಿಕ್ಕಿದ್ರು ಕೂಡ ದರ್ಶನ್ಗೆ ಬೆಂಬಡದೆ ಕಾಡ್ತಾ ಇದೆ. ಬೆನ್ನು ಬೇನೆ, ಫಿಸಿಯೋಥೆರಪಿ ಮಾಡಿಸಿದ್ರು ಕಮ್ಮಿ ಆಗ್ತಿಲ್ವಾ ನೋವು. 1.5 ತಿಂಗಳಿನಿಂದ ಚಿಕಿತ್ಸೆ ಪಡೆದರೂ ವಾಸಿಯಾಗಿಲ್ವಾ. ಪದೇ ಪದೇ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿರೋದು ಯಾಕೆ? ದರ್ಶನ್ ನಿನ್ನೆ ಕೋರ್ಟ್ಗೆ ತೆರಳಿ ಮತ್ತೆ ಆಸ್ಪತ್ರೆಗೆ ಕೊಲೆ ಆರೋಪಿ. ಹಾಗಿದ್ದರೆ ದರ್ಶನ್ಗೆ ಇನ್ನೆಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂದರೆ 45 ದಿನಗಳ ಕಾಲ ಮಧ್ಯಂತರ ಬೇಲ್ ಪಡೆದಿದ್ದೇ ಬೆನ್ನು ನೋವಿದೆ ಅಂತೇಳಿ. ಆಮೇಲೆ CV ನಾಗೇಶ್ ಯಾವ ಥರ ವಾದ ಮಾಡಿದ್ರು ಅಂತಂದರೆ ಲಕ್ಕೋ ಹೊಡೆದು ಬಿಡ್ಬೋದು ಅನ್ನೋಂಥ ರೀತಿಯಲ್ಲಿ. ಆಮೇಲೆ ಕೊನೆ ತನಕ ಕೂಡ ಆಪ್ರೇಷನ್ ಆಗಲೇ ಇಲ್ಲ, ಫಿಸಿಯೋಥೆರಪಿ ಅಂತ ಹೇಳ್ತಾ ಇದ್ರು. ಈಗ ಬೇಲ್ ಸಿಕ್ಕ ತಕ್ಷಣ ಹೊರಗೆ ಬಂದರೆ ಬೇರೆ ಬೇರೆ ಡೌಟ್ಗಳು ಬರುತ್ತೆ. ಯಾಕಂದರೆ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡೇ ಮಾಡ್ತಾರೆ, ಹಾಗಿದ್ದರೆ 45 ದಿನಗಳ ಕಾಲ ನಿಮ್ಮನ್ನು ನ್ಯಾಯಾಲಯಕ್ಕೆ ಕಣ್ಣಿಗೆ ಮಣ್ಣೆರಚಿದ್ರ ಅನ್ನೋಂಥ ಪ್ರಶ್ನೆ ಬರುತ್ತೆ. ಹಾಗಿದ್ದರೆ ಸಾಧಾರಣವಾಗಿ ಒಂದಿರುತ್ತೆ. ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ, ಒಬ್ಬ DIGನೇ ದೊಡ್ಡ ಪೊಲೀಸ್ ಆಫೀಸರ್ ಅಥವಾ ಒಬ್ಬ ಮುಖ್ಯಮಂತ್ರಿ ಅಥವಾ ಯಾರೇ ಆಗಿಲ್ಲ, ಒಬ್ಬ ಕಟಕಟೆಯಲ್ಲಿ ನಿಂತಹ ಸಂದರ್ಭದಲ್ಲಿ ಒಂದು ಫೋನ್ ರಿಂಗ್ ಆಗೋಂಗಿಲ್ಲ, ಅಷ್ಟು ಶಿಸ್ತಿರಬೇಕು. ಫೋನ್ ರಿಂಗ್ ಯಾಕ್ರಿ ಫೋನ್ ಹಾಕ್ರಿ ಒಂದು 5 ದಿವಸ ಒಳಗೆ ಅಂತ ಹೇಳುವಂಥ ಅಧಿಕಾರ ಜಡ್ಜಿಗೆ. ಜನಸಾಮಾನ್ಯರಿಗೆ ಒಂದು ಡೌಟ್ ಬರ್ಬೋದು. ಯಾಕಂದರೆ ಆಪ್ರೇಷನ್ಗೆ ಅಂತೇಳಿ ಮಧ್ಯಂತರ ಬೇಲ್ ಕೊಟ್ರಿ, ಆಮೇಲೆ ರೆಗ್ಯುಲರ್ ಬೇಲ್ ಆಯಿತು. ಈಗ ಅವ್ರಿಗೆ ಬೆನ್ನು ನೋವು ಇಲ್ಲ, ಇದು ಇಲ್ಲ, ಆಮೇಲೆ 2 ದಿವಸದಲ್ಲಿ ಮುಗ್ದೋಗ್ಬಿಡತ್ತಾ? 45 ದಿನಗಳ ಕಾಲ ಏನಿಲ್ಲ. ಬಟ್ ಇದು ನನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಚರ್ಚೆಗೆ ಗ್ರಾಸವಾಗುವಂಥ ವಿಷಯವಾಗುತ್ತೆ. ಅಂದರೆ ಕೋರ್ಟ್ಗೆ ಸುಳ್ಳು ಕೋರ್ಟ್ಗೆ ಸುಳ್ಳು ಹೇಳಿ ಇಲ್ಲ, ಇದು ಕಣ್ಣೆದುರಿಗೆ ಎಲ್ಲರ ಮುಂದೆ ಕಾಣ್ತಾ ಇದೆ, ಹೀಗಿದ್ದರೂ ಕೂಡ ಈ ಥರ ಬಿಟ್ಬಿಡೋದು ಸರಿನಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಯಾಕಂದರೆ ಈ ಕೋರ್ಟ್ಗಳಿದೆಯಲ್ಲ, ಸಮಾಜದ ಆಗು ಹೋಗುಗಳ ಬಗ್ಗೆ ಒಂದು ರೀತಿಯಲ್ಲಿ ಗಮನ ಹರಿಸ್ತಾ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಲಿವಿಂಗ್ ಟುಗೆದರ್ ಅನ್ನೋದು ಇದೆಯಲ್ಲ, ಲಿವಿಂಗ್ ಟುಗೆದರ್ ನಮಗೆ ಅವಕಾಶ ಕೊಡಿ ಅಂತೇಳಿ ಯಾರೂ ಅರ್ಜಿ ಹಾಕಲಿಲ್ಲ ಕೋರ್ಟ್ಗೆ. ಅಲ್ಲಲ್ಲಿ ಶುರು ಆಯಿತು, ಯಾರೂ ಅರ್ಜಿ ಹಾಕಲಿಲ್ಲ. ಆಮೇಲೆ ಅದು ನೋ ಪ್ರಾಬ್ಲಮ್ ಅದು ಅಂತ ಹೇಳ್ಬಿಡ್ತು ಕೋರ್ಟು. ಅಂದರೆ ಸಮಾಜದಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಸಮಾಜದಲ್ಲಿ ಆಗ್ತಾ ಇರುವಂಥ ಸುಧಾರಣೆ, ಇದನ್ನೆಲ್ಲ ಗಮನಿಸುವಂಥ ಕೋರ್ಟು ಇಲ್ಲ ಕೋರ್ಟ್ಗೆ ಇವರು ಸುಳ್ಳು ಹೇಳಿ ಹಿಂಗೆ ಬಂದ್ರಲ್ಲ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡೋದಿಲ್ವಾ ಅನ್ನುವಂಥದ್ದು ಒಂದು ಚಿಂತಕರ ಚಾವಡಿಯಲ್ಲಿ ಖಂಡಿತವಾಗ್ಲೂ ಸುದ್ದಿ ಆಗುತ್ತೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಸುದ್ದಿಯನ್ನು, ಅಂದರೆ ರಿಪೋರ್ಟ್ ಇದೆ. BGS ಆಸ್ಪತ್ರೆಯಲ್ಲಿದ್ದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ಫ್ರೀ ಬರ್ಡ್ನಂತೆ ಆಗಿರುವ ಕೊಲೆ ಆರೋಪಿಗೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಸಂಕಷ್ಟ ಇಲ್ಲ. ಯಾಕಿರ್ಬೋದು? ಈ ಸ್ಟೋರಿ ನೋಡಿ ಬನ್ನಿ. ಬೇಲ್ ಸಿಕ್ಕಿರೋ ದರ್ಶನ್ಗೆಲ್ಲ ಸುಪ್ರೀಂ ಟೆನ್ಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಧ್ಯಂತರ ಜಾಮೀನು ಪಡೆದು BGS ಆಸ್ಪತ್ರೆ ಸೇರಿರೋ ದರ್ಶನ್ಗೆ ರೆಗ್ಯುಲರ್ ಬೇಲ್ನ ಬಿಗ್ ರಿಲೀಫ್ ಸಿಕ್ಕಿದೆ. ಕ್ಷಣಕ್ಕೂ ಟೆನ್ಷನ್ನಲ್ಲೇ ಇದ್ದ ಕೊಲೆ ಆರೋಪಿಗೆ ಸದ್ಯ ಯಾವುದೇ ಆತಂಕವಿಲ್ಲ ಎನ್ನಲಾಗ್ತಿದೆ. ಈ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಏನು ಮಾಡೋದು ಅನ್ನೋ ಆತಂಕ ದರ್ಶನ್ಗೆ ಕಾಡುತ್ತಿತ್ತು. ಸದ್ಯ ದರ್ಶನ್ಗೆ ಸುಪ್ರೀಂ ಸಂಕಷ್ಟವೂ ಇಲ್ಲದಂತಿದೆ. ಅಧಿವೇಶನ ಮುಗಿಯೋವರೆಗೂ ಟೆನ್ಷನ್ ಫ್ರೀ. ಹೌದು, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನ ಮುಗಿಯೋವರೆಗೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಸಂಕಷ್ಟವಿಲ್ಲ ಎನ್ನಲಾಗ್ತಿದೆ. ಯಾಕಂದ್ರೆ ಗೃಹ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಬೆಳಗಾವಿಯಲ್ಲಿ ಇದ್ದಾರೆ. ಹೀಗಾಗಿ ಬೆಂಗಳೂರು ಪೊಲೀಸರು ಇನ್ನೂ ಗೃಹ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿಲ್ಲ. ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಮನವಿ ಸಾಧ್ಯತೆ. ಡಿಸೆಂಬರ್ 19ರಂದು ಅಧಿವೇಶನ ಮುಗಿಯಲಿದ್ದು, ತದನಂತರ ಎಲ್ಲ ಅಧಿಕಾರಿಗಳು ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ. ಇದಾದ ಮೇಲೆಯೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಪೊಲೀಸರು ಪತ್ರ ಬರೆಯುವ ಸಾಧ್ಯತೆ ಇದೆ. ಈಗಾಗಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಪೊಲೀಸರು ಗೃಹ ಇಲಾಖೆಗೆ ಈ ಬಗ್ಗೆ ಮುಂದಿನ ವಾರ ಪತ್ರ ಬರೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಪತ್ರ ಬರೆದರೆ ಮೇಲ್ಮನವಿ ಸಲ್ಲಿಕೆಯಾಗಲಿದೆ. ಹೀಗಾಗಿ ಮತ್ತೆ ದರ್ಶನ್ಗೆ ಸಂಕಷ್ಟದ ಜೊತೆ ಟೆನ್ಷನ್ ಹೆಚ್ಚಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ನನ್ನ ಕಲೀಗ್ ಶ್ರೀಲಕ್ಷ್ಮಿ ಇದೀಗ BGS ಆಸ್ಪತ್ರೆ ಮುಂಭಾಗದಲ್ಲಿದ್ದಾರೆ. ಅಲ್ಲಿಂದ ನೇರ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಬೆಳಗ್ಗೆ 9 ಗಂಟೆ ಟೈಮ್, ಈಗಲೂ ಯಾರಾದರೂ ಅಭಿಮಾನಿಗಳೆಲ್ಲ ಬರ್ತಾ ಇದ್ದಾರೆ? ನೆನ್ನೆ ಅಷ್ಟೇ ವಾಪಸ್ ಆಸ್ಪತ್ರೆಗೆ ಹೋಗಿದ್ದಾರೆ.
ಏನಾದರೂ ಕಾಣಲಿಕ್ಕೆ ಸಿಗ್ತಾ ಇದೆಯಾ ಅಥವಾ ಪೊಲೀಸ್ ಸೆಕ್ಯೂರಿಟಿಗಳಿದೆಯಾ ಜನಗಳು ಬರ್ಬೋದು ಅಂತೇಳಿ. ಯಾಕಂದರೆ ಈಗ ಯಾರು ಬೇಕಿದ್ದರೂ ಬಂದು ಮೀಟ್ ಮಾಡಿ ಹೋಗ್ಬೋದು, ಮೊದಲು ಅವಕಾಶ ಇರಲಿಲ್ಲ, ಕೇವಲ 6-7 ಜನರಿಗೆ ಮಾತ್ರ ಇರುವಂಥದ್ದು. ಆಮೇಲೆ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ, 45 ದಿನಗಳ ಕಾಲ ಅವ್ರಿಗೆ ಏನೂ ಆಗಿರಲಿಲ್ಲ, ಈಗ ಬೇಲ್ ಸಿಕ್ಕಿದ ತಕ್ಷಣ ಹೊರಗೆ ಬರ್ತಾರೆ ಅನ್ನೋಂಥದ್ದಿತ್ತು, ಮನೆಗೆ ಹೋಗ್ತಾರಂತಿತ್ತು, ಮನೆಗೆ ಹೋಗಲಿಲ್ಲ, ವಾಪಸ್ ಆಸ್ಪತ್ರೆಗೆ ಹೋದರು. ಯಾಕಂದರೆ ಒಂದು ನಿಗಾ ಕೋರ್ಟದ್ದು ಇದ್ದೇ ಇರುತ್ತೆ ಅಂತೇಳಿ. ಈಗಿನ ಲೇಟೆಸ್ಟ್ ಅಪ್ಡೇಟ್ ನಿಮ್ಮಿಂದ ಬಯಸೋದಾದರೆ ಶ್ರೀಲಕ್ಷ್ಮಿ. ಎಸ್, ಜಯಪ್ರಕಾಶ್ ಶೆಟ್ಟಿ, ಯಾರೂ ಅಭಿಮಾನಿಗಳಿಲ್ಲ ಸದ್ಯ. ನಾವು BJS ಆಸ್ಪತ್ರೆ ಆವರಣ ನೋಡ್ತಾ ಇದ್ದಾರೆ. 1 ಸೆಕೆಂಡ್ ಪ್ಯಾನ್ ಮಾಡಿ ನಮ್ಮ ವಿಜಯ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾರು ಅಭಿಮಾನಿಗಳಿಲ್ಲ, ಖಾಲಿ ಹೊಡಿತಾ ಇದೆ, ಇಡೀ ಆಸ್ಪತ್ರೆ ಆವರಣ ಖಾಲಿ ಇದೆ. ರೆಗ್ಯುಲರ್ ಎಂದಿನಂತೆ BJS ಆಸ್ಪತ್ರೆ ಆವರಣ ಯಾವ ರೀತಿನಲ್ಲಿ ಇರುತ್ತೋ ಆ ರೀತಿನಲ್ಲಿ ಇರೋದನ್ನ ಗಮನಿಸ್ತಾ ಇದೀವಿ. ಸೊ ಇಲ್ಲಿ ಎಲ್ಲವೂ ಕೂಡ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿದೆ. ಪ್ರತಿಯೊಬ್ರು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು ಇಡೀ ವಾತಾವರಣ. ಇನ್ನೊಂದು ಫ್ಯಾನ್ಸ್ ಅಥವಾ ಪೊಲೀಸ್ ಸೆಕ್ಯೂರಿಟಿ ಎರಡೂ ಇಲ್ಲ. ಪೊಲೀಸ್ ಸೆಕ್ಯೂರಿಟಿ ಯಾಕಿಲ್ಲ ಅಂತಂದ್ರೆ ಈ ಹಿಂದಾಗಿದ್ರೆ ಅವರು ಏನು ಮಧ್ಯಂತರ ಜಾಮೀನಿನ ಮೇಲೆ ಇಲ್ಲಿ ಇದ್ದಂಥದ್ದು ಮಧ್ಯಂತರ ಜಾಮೀನಿನ ಮೇಲೆ ಇಲ್ಲಿ ಇದ್ದಂಥದ್ದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನು ತಗೊಂಡು ಇಲ್ಲಿ ಇದ್ರು. ಈಗ ಆ ಥರದ ಯಾವ ಕಂಡೀಷನ್ಸು ಇಲ್ಲ. ಈಗ ಹಿ ಈಸ್ ಔಟ್ ಆನ್ ಬೇಲ್. ಹಾಗಾಗಿ ಬೇಲ್ ಕಂಡೀಷನ್ಸ್ ಏನಿದೆ ಅದನ್ನ ಅವರು ಫುಲ್ಫಿಲ್ ಮಾಡಿ ಆಗಿದೆ. ನಾರ್ಮಲ್ ಜಾಮೀನಿನ ಕಂಡೀಷನ್ಸ್ ಏನಿದೆ ನಿನ್ನೆ ಕೋರ್ಟಲ್ಲಿ ಇದನ್ನ ಕಾಂಪ್ಲೈನ್ಸ್ ಏನಿದೆ ಅದು ಸಂಪೂರ್ಣ ಮಾಡಿದ್ದಾರೆ, ಫುಲ್ಫಿಲ್ಮೆಂಟ್ ಮಾಡಿದ್ದಾರೆ ಅದನ್ನು. ಹಾಗಾಗಿ ಈಗ ಅವರು ಬೇಲ್ ಸಿಕ್ಕಿರೋದ್ರಿಂದ ಸಹಜ ಜೀವನವನ್ನು ನಡೆಸೋದಕ್ಕೆ ಅನುಮತಿ ಇದೆ. ಹಾಗಾಗಿ ಆದರೆ ಈಗ ಕೇಳಿ ಬರ್ತಾ ಇರುವಂಥ ಮಾತುಗಳ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅಥವಾ ಗೃಹ ಇಲಾಖೆ ಮೇಲ್ಮನವಿ ಹೋಗೋ ಸಾಧ್ಯತೆಗಳಿರೋದ್ರಿಂದ ಮತ್ತೊಂದು ಕಡೆ ಡಾಕ್ಟರ್ಸು ಇನ್ನೊಂದು ಸ್ವಲ್ಪ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿರೋದ್ರಿಂದ, ಯಾಕಂದ್ರೆ ನಿನ್ನೆ ಕೂಡ ಅವ್ರೊಂದು ಸ್ವಲ್ಪ ಕುಂಟ್ತಾ ಇದ್ರು, ಏನು ಆಲ್ ಆಫ್ ಎ ಸಡನ್ ಪೂರ್ತಿ ವಾಸಿಯಾಗಿ ಏನೂ ಹೋಗಿಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಅವ್ರಿಗೆ ಚಿಕಿತ್ಸೆ ಬೇಕು ಅಂತ ಹೇಳಿರೋದ್ರಿಂದ ಆಪರೇಷನ್ಸ್ ಕೂಡ ಆಗಬೇಕಾ ಬೇಡವಾ ಅನ್ನೋ ಎಲ್ಲ ಇನ್ನೂ ಒಂದು ದ್ವಂದ್ವ ಇರೋದ್ರಿಂದ ಅವರು BJS ಹಾಸ್ಪಿಟ್ಲಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇನ್ನೊಂದು 2 ಡೇಸ್ ಇಲ್ಲೇ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಗಿಸಿ ಆಮೇಲೆ ಮನೆಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆನ್ ದ ಅದರ್ ಹ್ಯಾಂಡ್ ಬೆಳಗಾವಿನಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ಗೃಹ ಇಲಾಖೆಯ ಹೆಚ್ಚಿನ ಸಿಬ್ಬಂದಿಗಳು ಅಲ್ಲಿರೋದ್ರಿಂದ ತತ್ಕ್ಷಣಕ್ಕೆ ಮೇಲ್ಮನವಿ ಸಲ್ಲಿಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದರ್ಶನ್ಗೆ ಆ ಮೇಲ್ಮನವಿಯ ಭಯ ಕೂಡ ಇಲ್ಲ, ಏನು ಜೈಲಲ್ಲಂತೂ ಇಲ್ಲ, ಹೇಗೂ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಹಾಗಾಗಿ ಹಿ ಈಸ್ ಸೇಫ್ ಆ್ಯಂಡ್ ಫೈನ್. ಸೊ ಥಿಂಗ್ಸ್ ಆರ್ ವೆರಿ ನಾರ್ಮಲ್. ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ವಾಪಸ್ ಬರ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ಎಲ್ಲವೂ ನಾರ್ಮಲ್ ಆಗ್ತಾ ಇದೆ ಎಕ್ಸೆಪ್ಟ್ ರೇಣುಕಾ ಸ್ವಾಮಿಯ ಮನೆಯ ಮತ್ತು ರೇಣುಕಾ ಸ್ವಾಮಿ ಕುಟುಂಬ. ಇವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಫಾರಿನ್ಗೆ ಹೋಗ್ಬೋದು, ವಿಚಾರ ಮಾಡ್ಬೋದು, ಗೆಳೆಯ ಜೊತೆ ಪಾರ್ಟಿ ಮಾಡ್ಬೋದು, ಆಮೇಲೆ ರಾಜಕೀಯದ ನಾಯಕರು ಕರೆದ್ರೆ ಕ್ಯಾಂಪೇನ್ ಮಾಡ್ಬೋದು. ಆದರೆ ರೇಣುಕಾ ಸ್ವಾಮಿ ಮಾತ್ರ ಜೀವ ಕಳ್ಕೊಂಡಿದ್ದಾನೆ. ರೇಣುಕಾ ಸ್ವಾಮಿಗೆ ಮನೆಗೆ ಯಾರ ಗತಿ ಅಂತ ಗೊತ್ತಿಲ್ಲ. ರೇಣುಕಾ ಸ್ವಾಮಿ ತಂದೆ ನ್ಯಾಯ ಸಿಗಲಿ ಅಂತ ಕಾಯ್ತಾ ಇದ್ದಾರೆ. ನೋಡೋಣ, ಅಲ್ಲಿ ತನಕ ಕಾಯೋಣ. ಪರಿಸ್ಥಿತಿ ಈ ಥರ ಇದೆ. ಮತ್ತೊಂದು ಕಡೆ ಪಕ್ಕದ ಊರಲ್ಲಿ ಅಲ್ಲು ಅರ್ಜುನ್ ಬೆಳಿಗ್ಗೆ ಅರೆಸ್ಟ್ ಆಗ್ತಾರೆ, ಮಧ್ಯಾಹ್ನ ಕೋರ್ಟ್ ಹಿಯರಿಂಗ್ ಆಗುತ್ತೆ. ಕೋರ್ಟ್ ಹೇಳುತ್ತೆ 14 ದಿವಸ ಜೈಲಿಗೆ ಹಾಕಿ ಅಂತ ಹೇಳುತ್ತೆ. ಆಮೇಲೆ ತಕ್ಷಣವೇ ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ ಅದನ್ನು ಹಿಯರಿಂಗ್ ಮಾಡುತ್ತೆ, ಬಿಟ್ಟು ಕಳಿಸಿ ಅಂತ ಹೇಳುತ್ತೆ. ಮತ್ತೊಂದು ಕಡೆ ಅನೇಕರು ತಮ್ಮ ಶಿಕ್ಷೆಯ ಅವಧಿ ಮುಗಿದಿದ್ದರೂ ಕೂಡ ಹೊರಬರಲಾಗದೆ, ಶಿಕ್ಷೆ ಎಲ್ಲ ಮುಗಿದಿದೆ, ಒಂದು 2,000-3,000 ರೂಪಾಯಿ ಶ್ಯೂರಿಟಿ ಕಟ್ಟಲಿಕ್ಕೆ ಇರುತ್ತೆ. ಹಾಗಾಗಿ ಎಂಕಣ್ಣ, ಶೀನಾ, ನಾಣಿ ಅವರೆಲ್ಲ ಈಗಲೂ ಕೂಡ ಜೈಲೊಳಗೆ ಇದ್ದಾರೆ. ನಮಗೆ ಯಾರಾದರೂ ಬಂದು 5,000 ಕೊಡಿ ಕಟ್ಟಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಈ ದುನಿಯಾ ವಿಜಯ್ ಅಂತವರು ಒಂದು 10 ಜನರದ್ದು 20 ಜನರದ್ದು ದುಡ್ಡು ಕಟ್ಟಿ ಅವರನ್ನು ಬಿಡುಗಡೆ ಮಾಡ್ತಾರೆ. ಹಿಂಗಿದೆ ಪರಿಸ್ಥಿತಿ. ಮುಂದೆ ಇದು ಸುಬ್ಬನ್ ಕತೆ. ಆದರೆ ಇನ್ನು ಪವಿತ್ರ ಗೌಡ ಕೂಡ ನೋಡಿ ರಿಲೀಸ್ ಆಗಬೇಕಾಗಿತ್ತು, ಯಾಕಂದ್ರೆ ಅವ್ರಿಗೂ ಕೂಡ ಜಾಮೀನು ಸಿಕ್ಕಿದೆ, ಆದರೆ ನಿನ್ನೆ ತನಕ ರಿಲೀಸ್ ಆಗಲೇ ಇಲ್ಲ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗುವ ಸಾಧ್ಯತೆ. 6 ತಿಂಗಳ ಬಳಿಕ, ಹೆಚ್ಚು ಕಡಿಮೆ 7 ತಿಂಗಳಾಯಿತು. ಲಿಪ್ಸ್ಟಿಕ್ ರಾಣಿ ಸೆರೆವಾಸ ಇವತ್ತಿಗೆ ಅಂತ್ಯ ಆಗುತ್ತೆ. ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಪವಿತ್ರ ಗೌಡ ರಿಲೀಸ್ ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆನೇ ಆಗಬೇಕಾಗಿತ್ತು. ಎಷ್ಟು ಓಡೋಡ್ ಬಂದ್ರು ಅವ್ರ ಪರ ವಕೀಲರು ಪರಪ್ಪನ ಅಗ್ರಹಾರದ ಕಡೆಗೆ. ಅಂದರೆ ಖಾಲಿ ಕೈಯಲ್ಲಿ ವಾಪಸ್ ಆಗಬೇಕಾಯಿತು, ಯಾಕಂದರೆ ಸಮಯ ಮೀರ್ಬಿಟ್ಟಿತ್ತು ಆ ಪ್ರಕ್ರಿಯೆ ಎಲ್ಲ ಕಂಪ್ಲೀಟ್ ಆಗೋ ಹೊತ್ತಿಗೆ. ಹಾಗಾಗಿ ನಿನ್ನೆ ಅವ್ರನ್ನ ರಿಲೀಸ್ ಮಾಡಿರಲಿಲ್ಲ. ಇವತ್ತು ಬಹುತೇಕ 10 ಗಂಟೆಯ ಬಳಿಕ ರಿಲೀಸ್ ಆಗೋ ಸಾಧ್ಯತೆ. ಪವಿತ್ರ ಗೌಡ ಕಡೆಗೂ ರಿಲೀಸ್ ಆಗ್ತಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಇವತ್ತು ಲಿಪ್ಸ್ಟಿಕ್ ರಾಣಿ ಬಿಡುಗಡೆಯಾಗಲಿದ್ದಾರೆ. ಇದರ ಮಧ್ಯೆ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಕಳೆದ ಶುಕ್ರವಾರ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ನಿನ್ನೆ ಪವಿತ್ರ ಪರ ವಕೀಲರು ಬೇಲ್ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಸ್ಥ ಮನೀಶ್ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ಇಂದು ರಿಲೀಸ್ ಆಗಲಿದ್ದಾಳೆ. ಮಗಳನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಮಾವರದ್ದು. ಎಲ್ಲಿ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ಈಗ ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ, ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಬಳಿಕ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ನಿನ್ನೆಯೇ ಪವಿತ್ರ ಗೌಡ ರಿಲೀಸ್ ಆಗಬೇಕಾಗಿತ್ತು. ಶುಕ್ರವಾರ ಬೇಲ್ ಸಿಕ್ತು, ಶನಿವಾರ ಭಾನುವಾರ ಆಗಿರೋ ಕಾರಣದಿಂದ ನಿನ್ನೆ ಆ ಪ್ರಕ್ರಿಯೆ ಪೂರ್ಣ ಆಯಿತು. ಬಟ್ ಯಾಕೆ ಡಿಲೇ ಆಯಿತು ಅಂತ? ರಾತ್ರಿ ಅವರ ಪರವಾಗಿ ವಕೀಲರು ಓಡೋಡ್ ಹೋಗಿದ್ರು ಕರ್ಕೊಂಡು ಬರ್ತೀನಿ ಅಂತ, ಬಟ್ ಖಾಲಿ ಕೈಯಲ್ಲಿ ವಾಪಸ್ ಆದ್ರು. ಇವತ್ತೆಷ್ಟೊತ್ತಿಗೆ? ಶ್ರುತಿ, ಏನು ನಿನ್ನೆ ಒಂದು ಅವರ ಜಾಮೀನಿಗೆ ಸಂಬಂಧಿಸಿದಂತೆ ಷರತ್ತುಗಳನ್ನು ಪೂರೈಸುವ ಒಂದು ಪ್ರಕ್ರಿಯೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿದ್ದಂಥದ್ದು. ಈ ವೇಳೆಯಲ್ಲಿ ಅವರಿಗೆ ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಮತ್ತು ಷರತ್ತುಗಳಿಗೆ ಸಂಬಂಧಿಸಿದಂತೆ 2 ಶ್ಯೂರಿಟಿಯನ್ನು ಕೊಡಬೇಕಾಗಿತ್ತು. ಇದರಲ್ಲಿ 1 ಶ್ಯೂರಿಟಿಯ ಪ್ರೋಸೆಸ್ ಬೇಗ ಮುಗಿತು, 2ನೇ ಶ್ಯೂರಿಟಿಯ ಪ್ರೋಸೆಸ್ ಸ್ವಲ್ಪ ಕಾಲ ತಡ ಆಯಿತು. ಹೀಗಾಗಿ ಕೋರ್ಟ್ನಿಂದ ಆದೇಶ ಪ್ರತಿ ಸಿಗುವಂಥದ್ದು ಅವರ ಪರ ವಕೀಲರಿಗೆ ತಡ ಆಗಿದ್ದು, ಅಲ್ಲದೆ ಅದನ್ನು 7:30ವರೆಗೂ ಒಂದು ಮ್ಯಾನ್ಯುಯಲ್ ಇದೆ ಜೈಲಿನಲ್ಲಿ. ಈ ಅವಧಿ ಒಳಗಡೆ ಬರುವಂತಹ ಬಿಡುಗಡೆ ಆದೇಶಗಳನ್ನ ಮಾತ್ರ ಮಾಡಬೇಕು, ಉಳಿದ ನಂತರ ಮಾರನೇ ದಿನ ಮಾಡಬೇಕು ಅಂತಂದೇಳಿ. ಹೀಗಾಗಿ ನಿನ್ನೆ ಬಿಡುಗಡೆ ಆಗ್ಬೇಕಾಗಿದ್ದಂತ ಪವಿತ್ರ ಗೌಡ ಇವತ್ತು ಬೆಳಗ್ಗೆ 10 ಗಂಟೆ ಬಳಿಕ ಬಿಡುಗಡೆ ಆಗುವ ಸಾಧ್ಯತೆ ಇರ್ತದೆ. ನಿನ್ನೆ ಒಂದು ಆರ್ಡರ್ ರೀಚ್ ಆಗಿದ್ರು ಸಹ ಅವಧಿ ಮೀರಿ ಬಂದಿದ್ದಾರೆ ಅಧಿಕಾರಿಗಳು, ಅದನ್ನ ಮಾನ್ಯ ಮಾಡಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆ ಪವಿತ್ರ ಗೌಡ 10 ಗಂಟೆಯ ಬಳಿಕ ರಿಲೀಸ್ ಆಗುವ ಸಾಧ್ಯತೆ. ಜೊತೆಗೆ ಏನು ನಿನ್ನೆ ನಡೆದಂತ ಒಂದು ಸೆಷನ್ಸ್ ಪೂರೈಸುವ ಒಂದು ಟೈಮ್ ಬಾಂಡಿಂಗ್ ಏನಿತ್ತು, ಅಲ್ಲಿ ಶ್ಯೂರಿಟಿಗಳಲ್ಲಿ ಆದಂತ ಗಲಿಬಿಲಿಗಳಿರ್ಬೋದು ಅಥವಾ ಮತ್ತೆ ಒಬ್ಬರು ತಡವಾಗಿ ಬಂದಿದ್ದಿರ್ಬೋದು, ಇವುಗಳಿಂದಾಗಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಬೇಲ್ ಸಿಕ್ಕಿದೆ, ಇನ್ನೂ ಕೆಲವರು ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಕೂಡ ಜೈಲಲ್ಲೇ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಯಾಕೆ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವಮೂರ್ತಿ, A17 ನಿಖಿಲ್.
ಜಾಮೀನು ಸಿಗದವರು A3 ಪವನ್ ಮೈಸೂರು ಜೈಲು, A4 ರಾಘವೇಂದ್ರ ಮೈಸೂರು ಜೈಲು, A5 ನಂದೀಶ್ ಮೈಸೂರು ಜೈಲು, A9 ಧನ್ರಾಜ್ ಧಾರವಾಡ ಜೈಲು, A10 ವಿನಯ್ ವಿಜಯಪುರ ಜೈಲು. ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್ ಬೇಲ್ ಶ್ಯೂರಿಟಿ ಇಲ್ಲ, A7 ಅನುಕುಮಾರ್ ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ.